ಎಲ್ಲ ಧ್ಯಾನ ಬಂಧುಗಳಿಗೂ ನಮಸ್ಕಾರ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈ ಅಮೃತ ಮಹೋತ್ಸವದ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ದಿವಸ ನಾವು ಆಧ್ಯಾತ್ಮಿಕ ಸ್ವಾತಂತ್ರ್ಯತೆ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ನಾವು ಆಧ್ಯಾತ್ಮಿಕ ಜೀವಿ ಅಂತ ತಿಳ್ಕೊಳ್ಳೋದು ಇದೆಯಲ್ಲ, ಅದೇ ನಿಜವಾದ ಒಂದು ಸ್ವಾತಂತ್ರ್ಯ ಅಂತ ಹೇಳ್ಬೋದು. ಯಾವಾಗ ಒಬ್ಬ ಮನುಷ್ಯನಿಗೆ ತಾನು ಆಧ್ಯಾತ್ಮಿಕ ಜೀವಿ, ನಾನು ಮನಸ್ಸಲ್ಲ, ನಾನು ದೇಹವಲ್ಲ, ನಾನು ಬುದ್ಧಿನೂ ಅಲ್ಲ ಅನ್ನುವೊಂದು ಅರಿವು ನಮಗೆ ಯಾವಾಗ ಮೂಡಿ ಬರುತ್ತೋ ಅದು ನಿಜವಾದ ಒಂದು ಆಧ್ಯಾತ್ಮಿಕ ಸ್ವಾತಂತ್ರ್ಯ ನಮಗೆ ದೊರಕಿದೆ, ನಮಗೆ ಸಿಕ್ಕಿದೆ ಅಂತ ನಾವು ಭಾವಿಸ್ಬೋದು. ನಮಗೆ ಅರಿವಿನಿಂದ ನಾವು ಜೀವಿಸ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಮನುಷ್ಯ ಒಂದಾದ ಮೇಲೆ ಒಂದು ಯಾವುದೋ ಒಂದು ಹಂತದಲ್ಲಿ ತಮ್ಮನ್ನು ತಾವು ಒಂದು ಸರಪಳಿಯಿಂದ ನಮ್ಮನ್ನು ನಾವು ಬಂಧಿಸ್ಕೊಳ್ಳೋ ಅಂಥ ಒಂದು ಅಭ್ಯಾಸ ನಾವು ಮಾಡ್ಕೊಂಬಿಟ್ಟಿದ್ದೀವಿ. ಧ್ಯಾನದಿಂದ ಮಾತ್ರ ನಾವು ಈ ಆಧ್ಯಾತ್ಮಿಕ ಸ್ವಾತಂತ್ರ್ಯತೆಯನ್ನು ಹೊಂದಬೋದು. ಧ್ಯಾನದಿಂದ ಪ್ರತಿಯೊಂದು ಧ್ಯಾನದ ಒಂದು ಸೆಷನಲ್ಲೂ ಸಹ ನಾವು ಏನು ಅನುಭವಿಸ್ತೀವಿ, ಏನು ಅರಿವನ್ನು ಮೂಡಿಸ್ಕೊಳ್ತೀವಿ ಅಂತ ಹೇಳಿದ್ರೆ, ನಾನು ಈ ದೇಹವಲ್ಲ, ನಾನು ಈ ಆಲೋಚನೆಗಳಲ್ಲ, ನಾನು ವಿಚಾರಗಳಲ್ಲ, ನಾನು ಈ ಮನಸ್ಸೂ ಅಲ್ಲ, ಬುದ್ಧಿನೂ ಇಲ್ಲ, ನಾನು ಪರಿಶುದ್ಧವಾದ ಮಾಲಿನ್ಯ ರಹಿತ ಒಂದು ಚೈತನ್ಯ ಶಕ್ತಿ ಅನ್ನೋದು ಒಂದು ನಾವು ಅರಿವು ಮಾಡಿಕೊಂಡಾಗ ನಮಗೆ ನಿಜವಾದ ಈ ಸ್ವಾತಂತ್ರ್ಯದ ಅನುಭವ ನಮಗಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಸ್ನೇಹಿತರೆ, ನಮಗೆ ನಮ್ಮ ಗುರುಗಳಾದಂಥ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ಪ್ರತಿದಿನ ಪ್ರತಿ ಕ್ಷಣ ನಮಗೆ ಹೇಳಿದ್ದೇನು ಅಂದರೆ, ಸ್ವಾತಂತ್ರ್ಯ ಹೊಂದಿಕೊಳ್ಳಿ, ಸ್ವಾತಂತ್ರ್ಯ ಹೋರಾಟಗಾರರಾಗಬೇಕು, ದಿನನಿತ್ಯ ಧ್ಯಾನ ಮಾಡಿ, ದಿನನಿತ್ಯ ಈ ಮನಸ್ಸಿನ ಒಂದು ಸರಪಳಿ, ಮನಸ್ಸಿನ ಒಂದು ಜೈಲಿನಿಂದ, ದೇಹದ ಜೈಲಿನಿಂದ ಮತ್ತು ಬುದ್ಧಿಯ ಜೈಲಿನಿಂದ ಮಿಗಿಲಾಗಿ ನಾವು ಚೈತನ್ಯದ ಸ್ವರೂಪವೆಂದು ನಾವು ತಿಳ್ಕೊಳ್ಳೋಣ. ದಿನನಿತ್ಯ ಧ್ಯಾನ ಮಾಡಿ, ಧ್ಯಾನ ಪ್ರಚಾರ ಮಾಡಿ ಅಂತ ನಮ್ಮೆಲ್ಲರಿಗೂ ಹೇಳಿಕೊಟ್ಟಿದ್ದಾರೆ. ನಾವೆಂಥ ಭಾಗ್ಯಶಾಲಿಗಳಲ್ಲ, ದಿನನಿತ್ಯ ನಾವು ಸ್ವಾತಂತ್ರ್ಯದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಬಟ್ ಇದೇ ಸ್ವಾತಂತ್ರ್ಯದ ಒಂದು ದಾರಿ, ಸ್ವಾತಂತ್ರ್ಯ ಹೊಂದುವಂಥ ದಾರಿ ಅಂತ ನಮಗೆ ಗೊತ್ತಿಲ್ಲ. ಬಟ್ ಇದೇ ನಿಜವಾದ ಒಂದು ಸ್ವಾತಂತ್ರ್ಯ, ಆಧ್ಯಾತ್ಮಿಕ ಸ್ವಾತಂತ್ರ್ಯತೆ ಅಂದರೆ ನಾವು ಚೈತನ್ಯ ಸ್ವರೂಪರು ಅಂತ ನಾವು ಅರಿವು ಮಾಡಿಕೊಂಡ್ರೆ, ನಮಗೆ ನಿಜವಾದ ಅರಿವಿನ ಸ್ಥಿತಿ ನಮಗೆ ಹೊಂದಿಕೊಂಡ್ರೆ ಅದೇ ನಿಜವಾದ ಸ್ವಾತಂತ್ರ್ಯ. ಬೋಲೋ ಭಾರತ್ ಮಾತಾ ಕಿ ಜೈ. ಈ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಶುಭ ಕೋರುತ್ತಾ, ಧ್ಯಾನ ಜಗತ್ತಿಗೆ ಜೈ, ಶಾಕಾಹಾರ ಜಗತ್ತಿಗೆ ಜೈ, ಪಿರಮಿಡ್ ಜಗತ್ತಿಗೆ ಜೈ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಆಗಸ್ಟ್ 15 ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತಹ ಒಂದು ದಿವ್ಯವಾದ ದಿನ ಅಂತ ಕರಿಬೋದು. ಆಗಸ್ಟ್ 15ಕ್ಕಿಂತ ಮುಂಚೆ ಅಂದರೆ ಈಗ 78 ವರ್ಷಗಳ ಹಿಂದೆ ನಮ್ಮ ಭಾರತ ದೇಶದ ಜನ ಅಂದರೆ ನಮ್ಮ ಪೂರ್ವಜರು ಆ ಬ್ರಿಟಿಷರ ದಬ್ಬಾಳಿಕೆಯಿಂದ, ಅವರ ಆಡಳಿತದಲ್ಲಿ ಇಡೀ ದೇಶದ ಜನರನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡು ಒಂದು ರೀತಿಯ ಗುಲಾಮಗಿರಿಯಲ್ಲಿ, ದಾಸ್ಯದಲ್ಲಿ ಅವರನ್ನು ಹಾಕಿದರು. ಆದರೆ ಮಹಾತ್ಮ ಗಾಂಧೀಜಿ, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್, ಸುಭಾಷ್ ಚಂದ್ರ ಬೋಸ್ ಈ ಎಲ್ಲ ಮಹನೀಯರ ನೇತೃತ್ವದಲ್ಲಿ ಮತ್ತು ಲಕ್ಷಾಂತರ ಜನರ ತ್ಯಾಗ ಬಲಿದಾನಗಳಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿತು. ಈಗ ಆಧ್ಯಾತ್ಮಿಕತೆಯಲ್ಲಿ ಸ್ವಾತಂತ್ರ್ಯ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ. ಆಧ್ಯಾತ್ಮಿಕತೆಯಲ್ಲಿ ಸ್ವಾತಂತ್ರ್ಯವಾ ಅಂತಕ್ಕಂಥ ಆಶ್ಚರ್ಯ ಅನ್ನಿಸ್ಬೋದು. ಆದರೆ ನಿಜವಾದ ಸ್ವಾತಂತ್ರ್ಯ ಲಭಿಸೋದು ಆಧ್ಯಾತ್ಮಿಕತೆಗೆ ಪ್ರವೇಶಿಸಿದಾಗ ಮಾತ್ರ. ಹೇಗಂತೀರಾ? ಯಾವುದೇ ಮನುಷ್ಯ ಆಗಲಿ ಆಧ್ಯಾತ್ಮಿಕತೆಗೆ ಪ್ರವೇಶಿಸೋದಕ್ಕಿಂತ ಮುಂಚೆ ಆತ ತನ್ನ ಪಂಚೇಂದ್ರಿಯಗಳ ಹಿಡಿತದಲ್ಲಿ, ಆ ಅರಿಷಡ್ ವರ್ಗಗಳ ಬಿಗಿತದಿಂದ ಒಂದು ರೀತಿಯ ಗುಲಾಮಗಿರಿಯಲ್ಲಿ, ದಾಸ್ಯದಲ್ಲಿರ್ತಾರೆ.
ಯಾವಾಗ ಆಧ್ಯಾತ್ಮಿಕತೆಯನ್ನು ಪ್ರವೇಶಿಸ್ತಾರೋ ಆಗ ನಿಜವಾದ ಜೀವನದ ಪರಮಾರ್ಥ ಅವರಿಗೆ ಅರ್ಥ ಆಗುತ್ತೆ. ಅದಕ್ಕಾಗಿಯೇ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಈ ಭೂಮಂಡಲದಲ್ಲಿರುವ ಪ್ರತಿಯೊಬ್ಬ ಮಾನವರು ಕೂಡ ಆತ್ಮಜ್ಞಾನಿಗಳಾಗಬೇಕು ಅನ್ನೋ ಒಂದು ಸಂಕಲ್ಪದಿಂದ ಆನಾಪಾನಸತಿ ಧ್ಯಾನವನ್ನು ಬೋಧಿಸಿದರು. ಈ ಆನಾಪಾನಸತಿ ಧ್ಯಾನವನ್ನು ಮಾಡ್ತಾ 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 ಆತ್ಮಜ್ಞಾನವನ್ನು ಪಡೆದುಕೊಂಡು ಅವರ ದುಃಖ, ಭಯ, ಕಷ್ಟ, ನಷ್ಟ, ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡಿಬೋದು, ಸ್ವಾತಂತ್ರ್ಯವನ್ನು ಪಡಿಬೋದು ಅಂತ ನಮ್ಮ PSSA ಮೂಮೆಂಟಲ್ಲಿರ್ತಕ್ಕಂತಹ ಲಕ್ಷಾಂತರ ಜನರ ಅನುಭವದ ಮಾತು. ಅದಕ್ಕಾಗಿಯೇ ಈ ಸ್ವಾತಂತ್ರ್ಯ ಅನ್ನೋದು ಆಧ್ಯಾತ್ಮಿಕತೆಗೆ ಪ್ರವೇಶವಾದಾಗಲೇ ಅದರ ನಿಜವಾದ ಅರ್ಥ ಗೊತ್ತಾಗೋದು. ನಾವೆಲ್ಲರೂ ಕೂಡ ಧ್ಯಾನ ಸಾಧನೆಯನ್ನು ಮಾಡ್ತಾ ನಮ್ಮ ಕರ್ತವ್ಯ ಕೆಲಸ ಕಾರ್ಯಗಳ ಜೊತೆಯಲ್ಲಿ ಧ್ಯಾನ ಸಾಧನೆಯನ್ನು ಮಾಡ್ತಾ ನಮ್ಮ ದುಃಖ, ದುಮ್ಮಾನ, ಕಷ್ಟ, ನಷ್ಟ, ಅಜ್ಞಾನಗಳಿಗೆ ಮುಕ್ತಿಯನ್ನು ಕೊಟ್ಟು ನಿಜವಾದ ಸ್ವಾತಂತ್ರ್ಯವನ್ನು ಪಡೆದು ಆ ಆನಂದ ಸ್ಥಿತಿಯಲ್ಲಿ ಬದುಕೋಣ ಅಂತ ಹೇಳ್ತಾ ಧನ್ಯವಾದಗಳು. ಆತ್ಮೀಯ ಧ್ಯಾನ ಮಿತ್ರರೇ, ಧ್ಯಾನ ಬಂಧುಗಳೇ, ಆಧ್ಯಾತ್ಮಿಕತೆ ಮತ್ತು ಸ್ವಾತಂತ್ರ್ಯ ಎರಡೂ ಒಂದೇ ಅರ್ಥ ನೀಡುವಂತಹ ಪದಗಳು. ಆಧ್ಯಾತ್ಮವೆಂದರೆ ಆತ್ಮದ ವಿಕಾಸ, ಆತ್ಮದ ಅತ್ಯುನ್ನತೆಯ ಕಡೆಗೆ ಸಾಗುವುದು. ಆ ಆತ್ಮಕ್ಕೆ ಸ್ವಾತಂತ್ರ್ಯವಿಲ್ಲದೆ ಹೋದರೆ ಸಂಪೂರ್ಣ ಬಂಧನಕ್ಕೆ ಒಳಗಾಗುತ್ತದೆ. ವಿಶೇಷವಾಗಿ ಸ್ವಾತಂತ್ರ್ಯ ಎಂದರೆ ತನ್ನೊಳಗಿನ ಸ್ವಾತಂತ್ರ್ಯವೇ ಆಗಿದೆ. ಅಂದರೆ ತನ್ನನ್ನು ತಾನು ಆಸೆ ಆಕಾಂಕ್ಷೆಗಳು, ಕೋಪ ಆವೇಶಗಳು, ಒತ್ತಡ, ರೋಗ ರುಜಿನ ಇವುಗಳ ಬಂಧನದಲ್ಲಿ ಸಿಕ್ಕಿಕೊಂಡಾಗ ಆತ್ಮ ವಿಕಾಸವಾಗದು. ಹಾಗಾಗಿ ತನ್ನೊಳಗಿನ ಈ ಅರಿಷಡ್ವರ್ಗಗಳನ್ನು, ದೋಷಗಳನ್ನು, ಗುಣಗಳನ್ನು ಬಂಧನದಿಂದ, ಅವುಗಳ ಮಿತಿಯಿಂದ ಹೊರಗೆ ಬರಲು ಸ್ವಾತಂತ್ರ್ಯ ಇರಲೇಬೇಕು. ಹಾಗಾಗಿ ಸ್ವತಂತ್ರ ವ್ಯಕ್ತಿತ್ವದ ವಿಕಾಸದೊಂದಿಗೆ ಆತ್ಮದ ಜ್ಞಾನ ಹೊಂದಲು ತನ್ನ ಸ್ವಾತಂತ್ರ್ಯವನ್ನು ತನ್ನ ಒಳಗಿಂದಲೇ ಪಡೆದುಕೊಳ್ಳಬೇಕು. ಅಲ್ಲದೆ ಪರಾವಲಂಬನೆ, ಪರರ ಸಹಾಯ ಇವುಗಳನ್ನೂ ಕೂಡ ಜಯಿಸಿ ಪರರ ಅಧೀನತೆಯಿಂದ ಸ್ವತಂತ್ರವಾಗಿ ಜೀವಿಸುತ್ತಾ ತನ್ನ ಆತ್ಮದ ಜ್ಞಾನವನ್ನು ವಿಸ್ತರಿಸಿಕೊಳ್ಳುತ್ತಾ ಸಾಗುವುದೇ ಆಧ್ಯಾತ್ಮಿಕತೆ. ಅದಕ್ಕೂ ಸ್ವಾತಂತ್ರ್ಯ ಬೇಕು. ಅಂದರೆ ಆತ್ಮದ ಪರಿಪೂರ್ಣತೆಯ ಕಡೆಗೆ, ಆತ್ಮದ ಶಾಶ್ವತತೆಯ ಕಡೆಗೆ, ಆತ್ಮ ಅರಿವಿನೊಂದಿಗೆ ಜಾಗೃತವಾಗಿ ಜೀವಿಸಲಿಕ್ಕೆ, ಶಕ್ತಿ, ಜ್ಞಾನ, ಪ್ರಜ್ಞೆಗಳೊಂದಿಗೆ ಆತ್ಮ ಪರಿಪೂರ್ಣತೆ ಸಾಧಿಸಲು ಬಂಧನದಿಂದ ಮುಕ್ತಿ ಅಥವಾ ಸ್ವಾತಂತ್ರ್ಯ ಇರಲೇಬೇಕು. ಹಾಗಾಗಿ ಸ್ವಾತಂತ್ರ್ಯವೇ ವಿಕಾಸದ ಮಾರ್ಗ. ಅದರಲ್ಲೂ ಆ ಆತ್ಮ ವಿಕಾಸಕ್ಕೆ ಸ್ವಾತಂತ್ರ್ಯ ಬೇಕೇ ಬೇಕು ಎಂಬುದನ್ನು ನಾವು ಅರಿಯಬೇಕಿದೆ. ಹಾಗಾಗಿ ಆಧ್ಯಾತ್ಮಿಕತೆ ಸ್ವಾತಂತ್ರ್ಯದ ಜೊತೆಯಲ್ಲೇ ಸಾಗುವಂಥದ್ದು ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಆತ್ಮೀಯರೇ, ಧ್ಯಾನ ಬಂಧುಗಳೇ, PMC ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರೇ, ಸಮಸ್ತ ಭಾರತ ದೇಶದ ಪ್ರೀತಿಯ ಪ್ರಜೆಗಳೇ, ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸುತ್ತಾ, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಆ್ಯಂಡ್ ಮೈ ಡಿಯರ್ ಗಾಡ್ಸ್, ಸ್ವಾತಂತ್ರ್ಯ ಅನ್ನೋದು ಎಲ್ಲ ಜೀವಿಗೆ ಬಹಳ ಇಷ್ಟವಾದಂತಹ ಒಂದು ಸ್ಥಿತಿ. ಎಲ್ಲದರಿಂದ ಸ್ವಾತಂತ್ರ್ಯ ಬೇಕು, ಎಲ್ಲರಿಂದ ಸ್ವಾತಂತ್ರ್ಯ ಬೇಕು. ಪ್ರತಿಯೊಂದು ಜೀವಿ ಕೂಡ ಸ್ವಾತಂತ್ರ್ಯವನ್ನು ಬಯಸುತ್ತೆ. ಹಾಗಾಗಿ 1947 ಆಗಸ್ಟ್ 15ರಂದು ನಮ್ಮೆಲ್ಲರಿಗೂ ಕೂಡ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಮಹಾನ್ ಚೇತನರು, ಎಷ್ಟೋ ಜನ ಮಹಾನ್ ಚೇತನರು
ತಮ್ಮ ಜೀವವನ್ನ ದಾನ ಮಾಡಿದ್ದಾರೆ. ಹಾಗಾಗಿ ಅಂತಹ ಎಲ್ಲ ಶ್ರೇಷ್ಠ ಮಹಂತರಿಗೆ, ಮಹಾತ್ಮರಿಗೆ ಒಂದೊಮ್ಮೆ ಧನ್ಯತಾ ಭಾವವನ್ನ ತಿಳಿಸುತ್ತಾ, ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ, ಆಜಾದಿ ಯಾರಿಗೆ ಬೇಡ ಸ್ನೇಹಿತರೆ? ಸ್ವಾತಂತ್ರ್ಯ ಎಲ್ಲರಿಗೂ ಬೇಕಲ್ವಾ? ನಮಗೆ ಬಾಹ್ಯದ ಸ್ವಾತಂತ್ರ್ಯ ಏನೋ ಸಿಕ್ಕಾಗಿದೆ, ಆದರೆ ಅಂತರಂಗದಲ್ಲಿ ಕೂಡ ಸ್ವಾತಂತ್ರ್ಯ ಅನ್ನೋದು ಬೇಕಲ್ವಾ? ಬಾಹ್ಯದ ಸ್ವಾತಂತ್ರ್ಯವನ್ನ ಎಷ್ಟೋ ಜನ ಹೋರಾಟ ಮಾಡಿ ತಂದುಕೊಟ್ಟಿದ್ದಾರೆ. ಆದರೆ ನಮಗೆ ನಾವೇ ಕೆಲವಷ್ಟು ಬಂಧನಗಳನ್ನ ಏರ್ಪಡಿಸ್ಕೊಂಡಿದ್ದೀವಿ. ಸ್ವಾತಂತ್ರ್ಯ ಇಲ್ಲ. ಯಾವುದರಿಂದ ಸ್ವಾತಂತ್ರ್ಯ ಬೇಕಾಗಿದೆ? ಭಯದಿಂದ ಸ್ವಾತಂತ್ರ್ಯ, ಕೋಪದಿಂದ ಸ್ವಾತಂತ್ರ್ಯ ಬೇಕಾಗಿದೆ. ಕೋಪ ನಮ್ಮನ್ನ ಕಟ್ಟಾಕ್ಬಿಡ್ತಾ ಇದೆ, ದುಃಖ ನಮ್ಮನ್ನ ಕಟ್ಟಿ ಹಾಕ್ತಿದೆ, ಮನಸ್ಸಿನ ನಿರಂತರ ಆಲೋಚನೆಗಳು ನಮ್ಮನ್ನ ಕಟ್ಟಿ ಹಾಕ್ತಾ ಇದ್ದಾವೆ ಅಲ್ವಾ? ಇಂತಹ ಎಲ್ಲ ಅಜ್ಞಾನದ ಕತ್ತಲೆಯಿಂದ ನಮಗೆ ಸ್ವಾತಂತ್ರ್ಯ ಬೇಕಲ್ವಾ? ಹಾಗಾಗಿ ಬನ್ನಿ ಎಲ್ಲರೂ ಕೂಡ ಶ್ವಾಸದ ಮೇಲೆ ಗಮನ ಎನ್ನುವಂತಹ ಮಾರ್ಗವನ್ನ ಹಿಡಿಯೋಣ. ಅಂತರಂಗದ ಸ್ವಾತಂತ್ರ್ಯವನ್ನು ಕೂಡ ಸಾಧಿಸೋಣ ಸ್ನೇಹಿತರೆ. ಯಾಕಂದ್ರೆ ಇಂಡಿಪೆಂಡೆನ್ಸ್ ಆ ಶಬ್ದದಲ್ಲಿಯೇ ಇದೆ ಅರ್ಥ ಅಲ್ವಾ? ಇಂಡಿಪೆಂಡೆನ್ಸ್, ಇನ್ ಡಿಪೆಂಡೆನ್ಸ್, ಅವಲಂಬಿತರಾಗಿ ಆಗದೇ ಇರೋದು, ಸ್ವೇಚ್ಛೆಯಿಂದ ಇರೋದು, ಸ್ವಾತಂತ್ರ್ಯದಿಂದ ಇರೋದು. ಅಜ್ಞಾನ ನಮ್ಮನ್ನ ಕಟ್ಟಿ ಹಾಕುತ್ತೆ, ಕೋಪ ನಮ್ಮನ್ನ ಕಟ್ಟಿ ಹಾಕುತ್ತೆ, ಭಯ ನಮ್ಮನ್ನ ಕಟ್ಟಿ ಹಾಕುತ್ತೆ, ದುಃಖ ನಮ್ಮನ್ನ ಕಟ್ಟಿ ಹಾಕುತ್ತೆ. ಅಂದಾಗ ಒಂದು ಜೀವಿಗೆ ಯಾರಿಂದಲೂ ಎಲ್ಲರಿಂದಲೂ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಅವರಿಂದ ಅವರೇ ಬಂಧನಕ್ಕೊಳಪಟ್ಟಿರ್ತಾರೆ. ಹಾಗಾಗಿ ಅಂತಹ ಸ್ವಾತಂತ್ರ್ಯವೂ ಕೂಡ ಪ್ರತಿ ಜೀವಿಗೆ ಬೇಕು ಸ್ನೇಹಿತರೆ. ನಿರಂತರ ಆಲೋಚನೆಗಳಿರ್ತಕ್ಕಂಥ ವ್ಯಕ್ತಿ ಈ ಯೋಚನೆಯಿಂದ ನನಗೆ ಸ್ವಾತಂತ್ರ್ಯ ಸಿಕ್ಕರೆ ಸಾಕಪ್ಪ, ನನಗೆ ಫ್ರೀಡಮ್ ಸಿಕ್ಕರೆ ಸಾಕಪ್ಪ ಅಂತ ಹೇಳ್ತಿರ್ತಾರೆ. ಸೊ ಹಾಗೆ ಬೇಕು ಅಂತಂದ್ರೆ ನಮ್ಮೊಳಗೆ ನಾವು ಪ್ರಯಾಣವನ್ನ ಬೆಳೆಸ್ಬೇಕು ಸ್ನೇಹಿತರೆ. ಅದುವೇ ಆಧ್ಯಾತ್ಮಿಕ ಪ್ರಯಾಣ. ಆ ಪ್ರಯಾಣದ ಒಂದು ಗುರಿಯೇ ಆಧ್ಯಾತ್ಮಿಕ ಸ್ವಾತಂತ್ರ್ಯ ಸ್ನೇಹಿತರೆ. ಹಾಗಾಗಿ ನಾವೆಲ್ಲರೂ ಕೂಡ ಆಧ್ಯಾತ್ಮಿಕ ಸ್ವಾತಂತ್ರ್ಯವನ್ನ ಪಡೆಯೋಣ. ಆಧ್ಯಾತ್ಮಿಕ ಸ್ವಾತಂತ್ರ್ಯವನ್ನ ಪಡೆಯುವುದರ ಮೂಲಕ ಈ ಬರ್ತಾ ಇರತಕ್ಕಂತಹ ಸ್ವಾತಂತ್ರ್ಯ ದಿನಾಚರಣೆಯನ್ನ ವಿಶಿಷ್ಟವಾಗಿ ಆಚರಿಸೋಣ ಅಂತ ಹೇಳ್ತಾ, 84 ಲಕ್ಷ ಜೀವರಾಶಿಗಳು ಸ್ನೇಹಿತರೆ, ಪ್ರತಿ ಜೀವಿಗೆ ಸ್ವಾತಂತ್ರ್ಯ ಬೇಕು. ಪ್ರತಿ ಒಂದು ಪುಟ್ಟ ಹಕ್ಕಿಗೆ ಸ್ವಾತಂತ್ರ್ಯ ಬೇಕು, ಪ್ರತಿ ಪ್ರಾಣಿಗೆ ಸ್ವಾತಂತ್ರ್ಯ ಬೇಕು. ಹಾಗಾಗಿ ಸಮಸ್ತ ಜೀವಕೋಟಿಗಳು ನಮ್ಮ ಸ್ನೇಹಿತರು ಅಂತ ತಿಳಿದು ಯಾರನ್ನೂ ಕೂಡ ಹಿಂಸಿಸದೆ, ಯಾರನ್ನು ಕೂಡ ಯಾವ ಜೀವಿಯನ್ನು ಕೂಡ ಕೊಲ್ಲದೆ, ಅಹಿಂಸಾ ಪರಮೋ ಧರ್ಮ ಅಂತ ನಮ್ಮ ಸನಾತನ ಸಂಸ್ಕೃತಿ ಹೇಳುತ್ತೆ. ಅಂತಹ ಒಂದು ಅಸ್ತ್ರವನ್ನ ಹಿಡ್ಕೊಂಡೇ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಹಾಗಾಗಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್, ಹಾಗೆ ಈ ಒಂದು ಸ್ವಾತಂತ್ರ್ಯವನ್ನ ತಂದುಕೊಡ್ತಕ್ಕಂತಹ ಒಂದು ಮೂವ್ಮೆಂಟ್, ಇವೆರಡೂ ಕೂಡ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಸಂಸ್ಥೆಗಳಂತ ಹೇಳ್ಬೋದು. ಹಾಗಾಗಿ ಅಹಿಂಸೆ ಅನ್ನುವಂಥ ಅಸ್ತ್ರವನ್ನ ಹಿಡ್ಕೊಳ್ಳೋಣ. ಯಾರನ್ನೂ ಹಿಂಸಿಸದೆ, ಯಾವ ಜೀವಿಯನ್ನು ಹಿಂಸಿಸದೆ, ನಮ್ಮ ಅಂತರಂಗದ ಸ್ವಾತಂತ್ರ್ಯವನ್ನು ನಾವು ಪಡ್ಕೊಂಡು ಆತ್ಮಜ್ಞಾನಿಗಳಾಗಿ ಪ್ರಸ್ತುತ ಈ ಜೀವನವನ್ನ ಪರಿಪೂರ್ಣವಾಗಿ ಜೀವಿಸೋಣ. ಇಂಡಿಪೆಂಡೆನ್ಸ್, ಆಜಾದಿ, ಸ್ವಾತಂತ್ರ್ಯ, ಇದು ಪ್ರತಿ ಜೀವಿಯ ಹಕ್ಕು. ಪ್ರತಿ ಜೀವಿ ಸ್ವಾತಂತ್ರ್ಯದಲ್ಲಿಯೇ ಬದುಕಬೇಕು, ಮುಕ್ತವಾಗಿ ಬದುಕಬೇಕು, ಸ್ವೇಚ್ಛೆಯಿಂದ ಬದುಕಬೇಕು. ಹೇಗೆ? ಧ್ಯಾನ ಮಾಡಲೇಬೇಕು. ಪ್ರತಿದಿನ ಪ್ರತಿಯೊಬ್ಬರು ಧ್ಯಾನ ಮಾಡಲೇಬೇಕು. ಆಗಲೇ ಆಧ್ಯಾತ್ಮಿಕ ಸ್ವಾತಂತ್ರ್ಯ ಅನ್ನೋದು ಸಿಗುತ್ತೆ, ಆತ್ಮಜ್ಞಾನಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಬಾಹ್ಯದಲ್ಲಿ ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತಹ, ಸಮಸ್ತ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತಹ ಎಲ್ಲ ಮಹಾತ್ಮರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸುತ್ತಾ, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಆ್ಯಂಡ್ ಮೈ ಡಿಯರ್ ಗಾಡ್ಸ್, ಇಂಡಿಪೆಂಡೆನ್ಸ್ ಆ ಶಬ್ದದಲ್ಲಿ ಬಹಳಷ್ಟು ಅರ್ಥ ಇದೆ. ಅದನ್ನು ಅರ್ಥೈಸ್ಕೊಂಡು ಆಚರಿಸ್ತಾ ಪ್ರತಿ ಕ್ಷಣವನ್ನ ಜೀವಿಸೋಣ. ಸ್ವಾತಂತ್ರ್ಯ ನಮ್ಮೆಲ್ಲರ ಹಕ್ಕು. ಆಧ್ಯಾತ್ಮಿಕ ಸ್ವಾತಂತ್ರ್ಯ ಅನ್ನೋದು ಪ್ರತಿ ಜೀವಿಯ ಹಕ್ಕು. ಅಜ್ಞಾನದಿಂದ ಮುಕ್ತರಾಗೋಣ. ಅಜ್ಞಾನದಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡು ಬೆಳಕಿನ ಕಡೆಗೆ ನಾವು ಹೋಗೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ಸಮಸ್ತ PMC ಕನ್ನಡ ವಾಹಿನಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್. ಹಲೋ ಮಾಸ್ಟರ್ಸ್, ಎಲ್ಲರಿಗೂ ನಮಸ್ಕಾರ. ಸ್ವಾತಂತ್ರ್ಯ ಎನ್ನುವ ಪದ ಬಹಳ ಮುಖ್ಯ. ಯಾಕೆಂದರೆ
ಪ್ರತಿ ಮನುಷ್ಯನಿಗೂ, ಪ್ರತಿಯೊಂದು ಜೀವಿಗೂ ಈ ಸ್ವಾತಂತ್ರ್ಯ ಇದ್ರೇ ನಾವು ಆನಂದವಾಗಿ, ಅರ್ಥಪೂರ್ಣವಾಗಿ ಜೀವಿಸಲು ಸಾಧ್ಯ ಆಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿಕೊಂಡ್ರೆ ನಮ್ಮ ಜೀವನ ಅನ್ನುವುದು ಇನ್ನೊಬ್ಬರ ಒಂದು ಡಿಸಿಷನ್ಸ್ ಮೇಲೆ, ಇನ್ನೊಬ್ಬರ ಒಂದು ಒಪಿನಿಯನ್ಸ್ ಮೇಲೆ ಆಧಾರಪಟ್ಟಿದೆ ಅಂತ ಕ್ಲಿಯರ್ ಆಗಿ ನಮಗೆ ಅರ್ಥ ಆಗುತ್ತೆ. ಇನ್ನೊಬ್ಬರು ನಮ್ಮನ್ನು ಹೊಗಳಿದರೆ ನಮಗೆ ಆನಂದ, ಇನ್ನೊಬ್ಬರು ನಮ್ಮ ಡ್ರೆಸ್ ಚೆನ್ನಾಗಿದೆ ಅಂತ ಹೇಳಿದರೆ ನಮಗೆ ಆನಂದ, ಇನ್ನೊಬ್ಬರು ನಮ್ಮನ್ನು ನೆಗೆಟಿವ್ ಆಗಿ ನೋಡಿದ್ರೆ, ಕಂಪ್ಲೇಂಟ್ಸ್ ನಮ್ಮ ಮೇಲೆ ಮಾಡಿದ್ರೆ ನಮಗೆ ದುಃಖ, ನಮ್ಮನ್ನು ಬೈದರೆ ನಮಗೆ ದುಃಖ. ಸೊ ಹೇಗಿದೆ ನೋಡಿ ನಮ್ಮ ಜೀವನ. ಇನ್ನೊಬ್ಬರ ಒಂದು ಡೆಸಿಷನ್ಸ್ ಮೇಲೆ, ಇನ್ನೊಬ್ಬರ ಮೇಲೆ ಆಧಾರ ಪಟ್ಟಿದೆ ನಮ್ಮ ಜೀವನ ಶೈಲಿ, ನಮ್ಮ ಆನಂದ. ಇದು ಸ್ವಾತಂತ್ರ್ಯ ಅಲ್ಲ ಮೈ ಡಿಯರ್ ಫ್ರೆಂಡ್ಸ್. ಸ್ವಾತಂತ್ರ್ಯ ಅಂದರೆ ಏನು ಅಂದರೆ ನಮ್ಮ ಜೀವನವನ್ನು ಅರ್ಥಪೂರ್ಣವಾಗಿ ನಾವು ಜೀವಿಸಬೇಕು. ನಮ್ಮ ಜೀವನವನ್ನು ಯಾವುದೇ ಒಂದು ಮನುಷ್ಯ ಆಗಲಿ ಅಥವಾ ಯಾವುದೇ ಒಂದು ಸಿಚುವೇಶನ್ ಆಗಲಿ, ಯಾವುದೇ ಒಂದು ಪರಿಸ್ಥಿತಿ ನಮ್ಮನ್ನು ಕಂಟ್ರೋಲ್ ಮಾಡಬಾರ್ದು. ಅಂತಹ ಒಂದು ಸ್ಥಿತಿಯಲ್ಲಿ ನಾವಿರಬೇಕು. ಮನುಷ್ಯರು ಸಹ ಏನು ಮಾಡ್ತಿದ್ದಾರೆ, ನಾವು ಇನ್ನೊಬ್ಬರ ಒಂದು ಜೀವನದಲ್ಲಿ ಇಂಟರ್ಫಿಯರ್ ಆಗ್ತಾ ಇದ್ದೀವಿ. ಅಂದರೆ ಇನ್ನೊಬ್ಬರ ಜೀವನದಲ್ಲಿ ಮೂಗು ತೂರಿಸಿ ಅವರ ಒಂದು ಜೀವನದಲ್ಲಿ ನಾವು ಇಂಟರ್ಫಿಯರ್ ಆಗ್ತಾ ಇರ್ತೀವಿ. ನಮ್ಮ ಜೀವನದಲ್ಲಿ ಅವರು ಇಂಟರ್ಫಿಯರ್ ಆಗ್ತಿರ್ತಾರೆ, ನಾವು ಇನ್ನೊಬ್ಬರ ಜೀವನದಲ್ಲಿ ಇಂಟರ್ಫಿಯರ್ ಆಗ್ತಾ ಇರ್ತೀವಿ. ಅದು ಮಾಡಬಾರ್ದು. ಯಾರನ್ನ ನಮ್ಮ ಜೀವನದಲ್ಲಿ ಇಂಟರ್ಫಿಯರ್ ಆಗಲಿಕ್ಕೆ ನಾವು ಬಿಡಬಾರ್ದು. ಅಟ್ ದ ಸೇಮ್ ಟೈಮ್ ಇನ್ನೊಬ್ಬರ ಜೀವನದಲ್ಲಿ ನಾವು ಮೂಗು ತೂರಿಸೋದು ಅಂತಾರಲ್ಲ, ಅದನ್ನು ಬಿಡಬೇಕು. ನಾನ್ ಇಂಟರ್ಫಿಯರೆನ್ಸ್ ಅನ್ನೋದು ಪ್ರಾಕ್ಟೀಸ್ ಮಾಡಬೇಕು ಮೈ ಡಿಯರ್ ಫ್ರೆಂಡ್ಸ್. ಅದೇ ಬುದ್ಧರು ಹೇಳಿರುವಂತಹ ಗ್ರೇಟ್ ಪಾತ್, ನಾನ್ ಇಂಟರ್ಫಿಯರೆನ್ಸ್ ಅನ್ನೋದು. ಈ ಮನುಷ್ಯ ಜಾತಿ ಅನ್ನೋದು ಏನು ಮಾಡ್ತಾ ಇದೆ, ಈ ಪ್ರಾಣಿಗಳನ್ನು ತಿಂದು ಪ್ರಾಣಿ ಹಿಂಸೆ ಎಷ್ಟು ನಡೀತಾ ಇದೆ. ಸೊ ಪ್ರಾಣಿ ಒಂದು ಜೀವನದಲ್ಲಿ ನಾವು ಇಂಟರ್ಫಿಯರ್ ಆಗ್ತಾ ಇದ್ದೇವೆ. ಸೊ ಹೀಗೆ ಮಾಡೋದ್ರಿಂದ ಏನಾಗ್ತಿದೆ, ನಾವು ಈ ಕರ್ಮ ಬಂಧನದಲ್ಲಿ ಮತ್ತೆ ಸಿಗಾಕೊಂತಿದ್ದೀವಿ. ಅಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗ್ತಾ ಇದೆ. ನಾವು ಮತ್ತೆ ಆ ಕರ್ಮವನ್ನು ನಾವು ಅನುಭವಿಸಬೇಕು, ಅದರಲ್ಲಿ ನಾವು ಮತ್ತೆ ಸಿಗಾಕೊಳ್ತಾ ಇರ್ತೀವಿ. ಸೊ ಯಾರ ಜೀವನದಲ್ಲಿ ನಾವು ಇಂಟರ್ಫಿಯರ್ ಆಗಲಾರದೆ ನಮ್ಮ ಜೀವನವನ್ನು ನಮ್ಮ ಒಂದು ಡೆಸಿಷನ್ಸ್ ಮೂಲಕ ನಮ್ಮ ಜೀವನವನ್ನು ನಡೆಸ್ತಾ, ಮುಖ್ಯವಾಗಿ ಈ ಪ್ರಾಣಿ ಜೀವನದಲ್ಲಿ ನಾವು ಯಾವುದೇ ಥರ ಇಂಟರ್ಫಿಯರೆನ್ಸ್ ಅನ್ನೋದು ಮಾಡಬಾರ್ದು ಫ್ರೆಂಡ್ಸ್. ಈ ಸ್ವಾತಂತ್ರ್ಯ ಅನ್ನುವುದು ಎಲ್ಲರ ಒಂದು ಹಕ್ಕು. ಸೊ ಅದಕ್ಕೆ ಅಡಚಣೆಯಾಗುವಂತಹ ಯಾವುದೇ ಒಂದು ಕೆಲಸ ನಾವು ಮಾಡಬಾರ್ದು. ನಾನ್ ಇಂಟರ್ಫಿಯರೆನ್ಸ್ ಅನ್ನೋದು ಪ್ರತಿಯೊಬ್ಬರೂ ನಾವು ಅದನ್ನು ಪಾಲನೆ ಮಾಡಿದಾಗ, ಪ್ರತಿ ಕ್ಷಣ ನಾನ್ ಇಂಟರ್ಫಿಯರೆನ್ಸ್ ಅನ್ನೋ ಒಂದು ಗೋಲ್ಡನ್ ರೂಲ್ ನಮ್ಮ ಒಂದು ಜೀವನದಲ್ಲಿ ನಾವು ಆಚರಣೆಯಲ್ಲಿ ಇಟ್ಟಾಗ ನಾವು ಸ್ವತಂತ್ರರಾಗಿರ್ತೀವಿ, ಎಷ್ಟೋ ಇಂಡಿಪೆಂಡೆಂಟ್ ಆಗಿರ್ತೀವಿ, ಬಹಳ ಆನಂದದಿಂದ ಇರಲಿಕ್ಕೆ ಸಾಧ್ಯ. ಸೊ ಇಂತಹ ಒಂದು ಆಳವಾದ ಜ್ಞಾನ ಬರಬೇಕು ಅಂದರೆ, ನನ್ನ ಜೀವನಕ್ಕೆ ನಾನೇ ಸೃಷ್ಟಿಕರ್ತ ಅಂತ ತಿಳ್ಕೋಬೇಕು ಆದರೆ, ಅನುಭವಪೂರ್ವಕವಾಗಿ ತಿಳ್ಕೋಬೇಕು ಅಂದರೆ ಸರಿಯಾದ ಆಧ್ಯಾತ್ಮಿಕ ಜ್ಞಾನ ಅನ್ನೋದು ಬೇಕು. ಯಾವಾಗ ನಮ್ಮ ಬಗ್ಗೆ ನಮಗೆ ಚೆನ್ನಾಗಿ ಅರ್ಥ ಮಾಡ್ಕೊತೀವೋ, ನಮ್ಮ ಬಗ್ಗೆ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೋ, ಇನ್ನೊಬ್ಬರ ಮೇಲೆ ನಮ್ಮ ಜೀವನ ಅನ್ನೋದು, ನಮ್ಮ ಸಂತೋಷ ಅನ್ನೋದು ಡಿಪೆಂಡೆಂಟ್ ಆಗಿರಲ್ಲ. ಸೊ ನಮ್ಮ ಬಗ್ಗೆ ನಮಗೆ ಸರಿಯಾಗಿ ಅರ್ಥ ಆಗಬೇಕಂದ್ರೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಈ ಆಧ್ಯಾತ್ಮಿಕ ಶಾಸ್ತ್ರ ಅನ್ನೋದು ಬಹಳ ಬಹಳ ಮುಖ್ಯ ಮೈ ಡಿಯರ್ ಫ್ರೆಂಡ್ಸ್. ಸೊ ಈ ಆಧ್ಯಾತ್ಮಿಕ ಶಾಸ್ತ್ರವನ್ನು ಕಲಿಬೇಕು ಅಂದರೆ ನಾವೆಲ್ಲೋ ಹಿಮಾಲಯಕ್ಕೆ ಹೋಗಬೇಕಾಗಿಲ್ಲ. ನಮ್ಮ ಮನೆಯಲ್ಲೇ ಕೂತ್ಕೊಂಡು ಪ್ರತಿದಿನ ಧ್ಯಾನ ಮಾಡ್ತಾ, ಸಜ್ಜನ ಸಾಂಗತ್ಯವನ್ನು ಮಾಡ್ತಾ, ಪುಸ್ತಕಗಳನ್ನು ಓದ್ತಾ ಇರಬೇಕಾದ್ರೆ ಎಷ್ಟೋ ಒಂದು ಜ್ಞಾನ ನಮಗೆ ಸಿಗುತ್ತೆ. ನಮ್ಮ ಜೀವನದಲ್ಲಿ ಯಾವ ಥರ ನಾವು ನಡ್ಕೋಬೇಕು ಅನ್ನೋದು ತಿಳಿಯುತ್ತೆ. ನಮ್ಮ ಜೀವನ ಸಂಪೂರ್ಣವಾಗಿ ಇಂಡಿಪೆಂಡೆಂಟ್ ಆಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಅವತ್ತು ನಾವು ನಿಜವಾದ ಸ್ವತಂತ್ರರಾಗಿ ಜೀವಿಸ್ತೀವಿ. ನಾವು ಅಂತಹ ಒಂದು ಲೈಫ್ ಬೇಕು ಅಂದರೆ ಈ ಆಧ್ಯಾತ್ಮಿಕತೆ ಅನ್ನೋದು ಬಹಳ ಬಹಳ ಮುಖ್ಯ. ಬ್ರಿಟಿಷರಿಂದ August 15, 1947 ನಮಗೆ ಇಂಡಿಪೆಂಡೆನ್ಸ್ ಅನ್ನೋದು ಸಿಕ್ಕಿದೆ, ಸ್ವಾತಂತ್ರ್ಯ ಸಿಕ್ಕಿದೆ. ಆದರೆ ನಮ್ಮ ಜೀವನದಲ್ಲಿ ನಿಜವಾದ ಸ್ವಾತಂತ್ರ್ಯತೆ ಬೇಕು ಅಂದರೆ, ಈ ಕರ್ಮ ಬಂಧನದಿಂದ ನಾವು ಮುಕ್ತರಾಗಬೇಕು ಅಂದರೆ, ಇನ್ನೊಬ್ಬರ ಜೀವನದಲ್ಲಿ ಅಥವಾ ಪ್ರಾಣಿ ಒಂದು ಜೀವನದಲ್ಲಿ ನಾವು ಇಂಟರ್ಫಿಯರ್ ಆಗಬಾರ್ದು, ಪ್ರಾಣಿ ಹಿಂಸೆ ಮಾಡಬಾರ್ದು, ಇನ್ನೊಬ್ಬರನ್ನ ನಾವು ಹಿಂಸೆ ಮಾಡಬಾರ್ದು. ಮಾತಿನ ಮೂಲಕ ಆಗಿರ್ಬೋದು, ನಮ್ಮ ಚೇಷ್ಟೆ ಮೂಲಕ ಆಗಿರ್ಬೋದು. ಕಂಪ್ಲೇಂಟ್ಸ್ ಅನ್ನೋದು ಮಾಡಬಾರ್ದು ಮೈ ಡಿಯರ್ ಫ್ರೆಂಡ್ಸ್. ಯಾವಾಗ ನಾವು ಕಂಪ್ಲೇಂಟ್ ಮಾಡ್ತೀವೋ ಮತ್ತೆ ಆ ಕರ್ಮ ಬಂಧನದಲ್ಲಿ ಮತ್ತೆ ನಾವು ಸಿಗಾಕ್ಕೊತೀವಿ. ನಾವು ಎಲ್ಲಿ ಹಿಂಸೆಯನ್ನು ಮಾಡ್ತೀವೋ ಮತ್ತೆ ಆ ಹಿಂಸೆಯಲ್ಲಿ ಮತ್ತೆ ನಾವು ಸಿಗಾಕ್ಕೊಂಡು ಆ ಕರ್ಮ ಬಂಧನದಲ್ಲಿ ಸಿಗಾಕ್ಕೊತೀವಿ. ಸಂಪೂರ್ಣವಾಗಿ ನಮಗೆ ಸ್ವಾತಂತ್ರ್ಯತೆ ಅನ್ನೋದು ಸಿಗಲ್ಲ. ಸೊ ಹಂಗಾಗಿ ನಾನ್ ಇಂಟರ್ಫಿಯರೆನ್ಸ್ ಅನ್ನೋದು ಪ್ರಾಕ್ಟೀಸ್ ಮಾಡ್ತಾ ನಾವು ಸ್ವತಂತ್ರರಾಗಿರೋಣ, ಇಂಡಿಪೆಂಡೆಂಟ್ ಆಗಿರೋಣ. ಪ್ರತಿ ಕ್ಷಣ ನಾವು
ಆ ಇಂಡಿಪೆಂಡೆನ್ಸಲ್ಲಿ ನಾವೆಲ್ಲ ಜೀವಿಸಬೇಕು ಅಂತ ನನ್ನ ಒಂದು ಪ್ರಾರ್ಥನೆ. ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಆಧ್ಯಾತ್ಮಿಕತೆಯಲ್ಲಿ ಸ್ವಾತಂತ್ರ್ಯ ಆದಿಯಿಂದ ಇರುವಂತಹ ಆತ್ಮ ಕಥೆಯೇ ಆಧ್ಯಾತ್ಮಿಕತೆ. ಪ್ರತಿಯೊಂದು ಆತ್ಮ ಕೂಡ ಈ ಭೂಮಿ ಮೇಲೆ ಜನ್ಮ ತಗೊಂಡು ಆತ್ಮದ ಒಂದು ಫ್ರೀವಿಲ್ ತಗೊಂಡು ಸ್ವಾತಂತ್ರ್ಯದಿಂದ ಬರುತ್ತೆ. ಆ ಸ್ವೇಚ್ಛೆಯಿಂದ ಸ್ವಾತಂತ್ರ್ಯದಿಂದ ಈ ಭೂಮಿ ಮೇಲೆ ಬಾಳಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಈ ಭೂಮಿ ಮೇಲೆ ಬರುತ್ತೆ. ಆದರೆ ಅದರ ಸ್ವತಂತ್ರವನ್ನು ತಗೊಳ್ಳೋ ಹಕ್ಕು ಯಾರಿಗೂ ಇಲ್ಲ. ಯಾವ ಜೀವರಾಶಿಗೂ ಒಬ್ಬರ ಮೇಲೆ ಒಬ್ಬರು ಸ್ವತಂತ್ರ ತಗೊಳ್ಳುವಂತಹ ಹಕ್ಕು ಯಾರಿಗೂ ಇಲ್ಲ. ಅದಕ್ಕೆ ಎಲ್ಲ ಪ್ರಾಣಿಗಳನ್ನು ಸ್ವತಂತ್ರವಾಗಿ ಜೀವನ ಮಾಡೋಕ್ಕೆ ಬಿಡೋಣ. ಅದರ ಲೈಫಲ್ಲಿ ಇಂಟರ್ಫಿಯರ್ ಆಗೋದು ಬೇಡ. ಪ್ರತಿಯೊಬ್ಬರನ್ನು ಸ್ವತಂತ್ರ ಕೊಟ್ಟರೆ ನಮಗೆ ಸ್ವತಂತ್ರ ಬರುತ್ತೆ. ಸೊ ಏನು ಕೊಡ್ತೀವೋ ಅದನ್ನೇ ನಾವು ಪಡಿತೀವಿ. ಎಲ್ಲರೂ ಕೂಡ ವೆಜಿಟೇರಿಯನ್ಸ್ ಆಗೋಣ, ಅಹಿಂಸಾವಾದಿಗಳಾಗೋಣ, ಅಹಿಂಸಾಯುತವಾಗಿ ಜೀವನವನ್ನು ಸಾಗೋಣ, ಈ ಭೂಮಿಯನ್ನು ಸ್ವರ್ಗ ಸೃಷ್ಟಿ ಮಾಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಗಳಿಗೆ ವಂದಿಸುತ್ತಾ, ಗುರುಮಾತೆಯಾದಂತಹ ಸ್ವರ್ಣಮಾಲಾ ಪತ್ರ ಮೇಡಮ್ ಅವರಿಗೆ ವಂದಿಸುತ್ತಾ, ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ವಿಶೇಷವಾಗಿ PMC ಕನ್ನಡದಿಂದ ಹಮ್ಮಿಕೊಂಡಿರ್ತಕ್ಕಂಥ ಆಧ್ಯಾತ್ಮಿಕತೆಯಲ್ಲಿ ಸ್ವಾತಂತ್ರ್ಯತೆ ಎನ್ನುವ ವಿಷಯವಾಗಿ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳು ನಮಗೆ ನಮ್ಮ ಜೀವನದಲ್ಲಿ ಪ್ರವೇಶಿಸಿದ ಮೇಲೆ ನಿಜವಾಗಿಯೂ ಆಧ್ಯಾತ್ಮಿಕತೆ ಅಂದರೆ ಏನು ಅನ್ನೋದನ್ನ ನಮಗೆ ಅನುಭವಪೂರ್ವಕವಾಗಿ ಅರ್ಥೈಸಿದರ ಫಲವಾಗಿಯೇ ಇವತ್ತು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಅತ್ಯಂತ ಅದ್ಭುತವಾಗಿ ಎಲ್ಲ ಕಡೆನೂ ಪಿರಮಿಡ್ ಜಗತ್, ಧ್ಯಾನ ಜಗತ್, ಶಾಕಾಹಾರ ಜಗತ್, ಪತ್ರಿಜಿಯವರ ಒಂದು ಸಂಕಲ್ಪ ಏನಿದೆ ಅದರ ನಿಟ್ಟಿನಲ್ಲಿ ಅದ್ಭುತವಾಗಿ ಕೆಲಸ ಕಾರ್ಯಗಳು ನಡೀತಾ ಇತ್ತು. ಇದಕ್ಕೆ ಪತ್ರಿ ಸರ್ ಅವರು ನೀಡಿರುವಂತಹ ಒಂದು ಆಧ್ಯಾತ್ಮಿಕ ಸ್ವಾತಂತ್ರ್ಯತೆ ಇಷ್ಟು ಅದ್ಭುತವಾಗಿ ಇಡೀ ಪ್ರಪಂಚದಾದ್ಯಂತ ಧ್ಯಾನ ಪ್ರಚಾರ ಆಗಲಿಕ್ಕೆ ಸಾಧ್ಯ ಆಗ್ತಾ ಇರ್ತಕ್ಕಂಥದ್ದು. ಅವರು ಎಂದೂ ಸಹ ಇದನ್ನು ಮಾಡಬೇಡ ಅಂತಕ್ಕಂಥದ್ದನ್ನ ಎಂದೂ ಹೇಳಿಲ್ಲ. ಅವರು ಒಂದನೇ ಹೇಳಿರೋದು, ನೀನು ಧ್ಯಾನ ಮಾಡು, ನಾನು ನಿನ್ನ ಗುರು ಅಲ್ಲ, ನಿನ್ನ ಶ್ವಾಸವೇ ನಿನ್ನ ಗುರು ಅಂತೇಳಿ ಹೇಳಿದ್ದಾರೆ. ಆ ಶ್ವಾಸವನ್ನು ನೀನು ಇಟ್ಕೊಂಡ್ರೆ ಅದೇ ಮುಕ್ತಿಗೆ ದಾರಿ ಅಂತೇಳಿ ಹೇಳಿದ್ದಾರೆ. ಅಂತಹ ಅದ್ಭುತವಾದಂತಹ, ಸುಲಭವಾದಂತಹ, ಪರಿಣಾಮಕಾರಿಯಾದಂತಹ ಒಂದು ಧ್ಯಾನ ಮಾರ್ಗವನ್ನು ನೀಡಿ ನೀನು ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಿನಗೆ ಏನು ಗೊತ್ತಿದೆಯೋ ಅದನ್ನ ನೀನು ಇನ್ನೊಬ್ಬರಿಗೆ ತಿಳಿಸ್ತಾ ಹೋಗು. ಅದರಿಂದ ನಿನ್ನ ಜ್ಞಾನ ವೃದ್ಧಿ ಆಗುತ್ತೆ, ನಿನ್ನ ಆತ್ಮ ಉದ್ಧಾರ ಆಗ್ತಾ ಹೋಗುತ್ತೆ. ಉದ್ಧಾರ ಇದಾತ್ಮನಾತ್ಮನಂ ನಾತ್ಮ ವಸದವೈತ್ ಆತ್ಮೈವ ಆತ್ಮನೋ ಬಂಧು ಹೋರಿ ಪುರಾತ್ಮನಂ ಅಂತೇಳಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಹಾಗೆ ಬೇರೆ ಯಾರು ಬಂದು ನಮ್ಮನ್ನು ಉದ್ಧರಿಸಲಾರರು, ನಮಗೆ ನಾವೇ ಉದ್ಧರಿಸ್ಕೋಬೇಕು. ಅದು ಧ್ಯಾನದ ಮುಖಾಂತರ ನಮ್ಮನ್ನು ನಾವು ಉದ್ಧರಿಸ್ಕೋಬೇಕು ಅನ್ನೋದನ್ನ ಪತ್ರಿಸರ್ ಅವರು ನಮಗೆ ಎಷ್ಟೋ ಅವಕಾಶಗಳನ್ನ ನಮಗೆ ನೀಡ್ತಾ ಬಂದಿದ್ದಾರೆ. ಅವರವರ ಜೀವನದಲ್ಲಿ ಅವರಿಗೆ ಆದಂತಹ ಒಂದು ಸ್ವಯಂ ಪ್ರೇರಣೆಯಿಂದ ಅವರು ತಮ್ಮದೇ ಆದಂತಹ ಒಂದು ಕೆಲಸವನ್ನು ಆಯ್ಕೆ ಮಾಡಿಕೊಂಡು ಕೆಲಸವನ್ನು ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ನನ್ನ ಜೀವನದಲ್ಲೂ ಸಹ ಪತ್ರಿಸರ್ ಅವರು ಈ ಒಂದು ಕರ್ನಾಟಕದಲ್ಲಿ 2ನೇ ಅತಿ ದೊಡ್ಡ ಪಿರಮಿಡ್ ನಿರ್ಮಾಣ ಮಾಡ್ತಕ್ಕಂತಹ ಒಂದು ಅವಕಾಶವನ್ನ ನೀಡಿದ್ದಾರೆ. ಅದಕ್ಕೆ ಸಂಪೂರ್ಣ ಸ್ವತಂತ್ರವನ್ನು ಸಹ ಅವರು ನೀಡಿದ್ದಾರೆ. ಆ ಸ್ವತಂತ್ರದ ಫಲವಾಗಿ ಇವತ್ತು ಅದ್ಭುತವಾದಂತಹ ಪಿರಮಿಡ್ ನಿರ್ಮಾಣ ಆಗ್ತಾ ಇದೆ. ಇಡೀ ಜಗತ್ತಿನಾದ್ಯಂತ ಎಲ್ಲ ಕಡೆನೂ ಸಹ ಈ ಪಿರಮಿಡ್ಗಳು ನಿರ್ಮಾಣ ಆಗ್ತಾ ಇದ್ದು, ಶಾಕಾಹಾರ ರ್ಯಾಲಿಗಳು ನಡೀತಾ ಇದ್ದು, ಎಲ್ಲ ಕಡೆನೂ ಸಹ ಅದ್ಭುತವಾಗಿ ಧ್ಯಾನ ಪ್ರಚಾರ ಆಗ್ತಾ ಇದೆ. ಈ ಒಂದು ಆಧ್ಯಾತ್ಮಿಕ ಸ್ವಾತಂತ್ರ್ಯವನ್ನ ಪತ್ರಿಸರ್ ಅವರು ನೀಡಿರೋದು ಫಲವಾಗಿಯೇ ಇಷ್ಟು ಅದ್ಭುತವಾಗಿ ನಡೆಯಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಅಂತೇಳಿ ಹೇಳ್ತಾ, ಅವಕಾಶ ಕೊಟ್ಟಿರ್ತಕ್ಕಂಥ PMC ಕನ್ನಡಕ್ಕೆ ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ. ಎಲ್ಲ PMC ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಪ್ರೀತಿಪೂರ್ವಕ ವಂದನೆಗಳು ಹಾಗೂ 78ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ಬ್ರಿಟಿಷರಿಂದ, ಅವರ ಗುಲಾಮಗಿರಿಯಿಂದ ಸ್ವಾತಂತ್ರ್ಯ ಪಡೆದ ಸವಿ ನೆನಪಿಗಾಗಿ 78ನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸ್ತಾ ಇದ್ದೀವಿ. ಇಡೀ ಪ್ರಪಂಚದಲ್ಲಿಯೇ ಸತ್ಯ, ಅಹಿಂಸೆ, ಸತ್ಯಾಗ್ರಹದ ಮೂಲಕ ಸ್ವಾತಂತ್ರ್ಯ ಪಡೆದ ಏಕೈಕ ದೇಶ ಭಾರತ.
ಲಕ್ಷಾಂತರ ಜನ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದ ಪ್ರತಿಫಲವಾಗಿ ನಾವಿವತ್ತು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀವಿ. ಅವರ ಹೋರಾಟದ ಮಾರ್ಗ, ಅವರ ಆದರ್ಶ, ಅವರ ಜೀವನ, ಅವರ ಕೊಡುಗೆಗಳನ್ನು ಸ್ಮರಿಸಿಕೊಳ್ಳುವುದರ ಮೂಲಕ ಮತ್ತೊಮ್ಮೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಹಾಗೂ ಆ ಎಲ್ಲ ಸದ್ಗುಣಗಳನ್ನು, ಸದ್ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಶುಭ ಸಂದರ್ಭವಿದೆ. ಆದ್ದರಿಂದ ಇದರಲ್ಲಿ ಭಾರತ ಧ್ವಜ ಕೇಸರಿ, ಬಿಳಿ, ಹಸಿರು ಆ 3 ಬಣ್ಣಗಳಲ್ಲಿ ಕೂಡ ತುಂಬ ವಿಶೇಷತೆ ಅಡಗಿದೆ. ಆ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ನಾವು ಸಂಭ್ರಮಿಸ್ತಾ ಇದ್ದೀವಿ. ಕೇಸರಿ ಧೈರ್ಯ ಮತ್ತು ತ್ಯಾಗದ ಪ್ರತೀಕವಾಗಿದ್ದರೆ, ಬಿಳಿ ಶಾಂತಿ ಮತ್ತು ಶುಭ್ರತೆಯ ಪ್ರತೀಕ, ಹಸಿರು ಸಮೃದ್ಧಿಯ ಪ್ರತೀಕ, ಅದರಲ್ಲಿರುವ ಅಶೋಕ ಚಕ್ರ ಪ್ರಗತಿಯ ಪ್ರತೀಕ. ಪ್ರಗತಿ ಅಂದರೆ ನಿರಂತರವಾಗಿ ನಮ್ಮಲ್ಲಿ ಈ ದೇಶದ ಪ್ರಗತಿಯೂ ಆಗಬೇಕು, ನಮ್ಮಲ್ಲಿಯೂ ಪ್ರಗತಿ ಆಗಬೇಕು. ನಿಜವಾದ ಸ್ವಾತಂತ್ರ್ಯ ಎಂದರೆ ಇತರರಿಗೆ ಸ್ವಾತಂತ್ರ್ಯವನ್ನು ಕೊಡುವುದರ ಮೂಲಕ ನಾವು ಸ್ವಾತಂತ್ರ್ಯವನ್ನು ಅನುಭವಿಸುತ್ತೇವೆ. ಆದ್ದರಿಂದ ನೋ ಫ್ರೀಡಮ್ ಅಂದರೆ ಸ್ವಾತಂತ್ರ್ಯದ ಬಗ್ಗೆ ತಿಳ್ಕೊಳ್ಳಿ, ಆರ್ ಎಲ್ಸ್ ನೋ ಫ್ರೀಡಮ್. ಅದರ ಬಗ್ಗೆ ತಿಳಿದುಕೊಳ್ಳದಿದ್ದರೆ ನಾವು ಸ್ವಾತಂತ್ರ್ಯವನ್ನು ಅನುಭವಿಸಿದಂತೆ ಆಗುವುದು. ಪತ್ರಿಜಿ ಸರ್ ಅವರು ಹೇಳ್ತಾರೆ, ಆಧ್ಯಾತ್ಮಿಕತೆ ಮೂಲಕ ನಮ್ಮಲ್ಲಿ ಕೆಲವು ವಿಷಯಗಳಿಂದ ನಾವು ಸ್ವಾತಂತ್ರ್ಯವನ್ನು ಪಡೆಯುತ್ತೇವೆ. ಉದಾಹರಣೆ ಅವ್ರು ಹೇಳ್ತಾರೆ, ಅನಾರೋಗ್ಯದಿಂದ ಸ್ವಾತಂತ್ರ್ಯ, ಫ್ರೀಡಮ್ ಫ್ರಾಮ್ ಇಲ್ನೆಸ್, ಫ್ರೀಡಮ್ ಫ್ರಾಮ್ ಸ್ಟ್ರೆಸ್, ಫ್ರೀಡಮ್ ಫ್ರಾಮ್ ನೆಗೆಟಿವಿಟಿ, ಫ್ರೀಡಮ್ ಫ್ರಾಮ್ ವೀಕ್ನೆಸ್, ಫ್ರೀಡಮ್ ಫ್ರಾಮ್ ಫಿಯರ್, ಫ್ರೀಡಮ್ ಫ್ರಾಮ್ ಇಗ್ನೋರೆನ್ಸ್, ಫ್ರೀಡಮ್ ಫ್ರಾಮ್ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್, superiority complex, freedom from ego, freedom from worry and hurry. ಅಂದರೆ ಪತ್ರಿಜಿಯವರ ಮುಖ್ಯ ಸಂದೇಶ ಎಂದರೆ ಅನಾರೋಗ್ಯ, ಭಯ, ಒತ್ತಡ, ನಿರಾಸಕ್ತಿ, ಅಜ್ಞಾನ, ಮುಖ್ಯವಾಗಿ ಶ್ರೇಷ್ಠತೆಯ ಭಾವನೆ, ಕೀಳರಿಮೆ, ಮೇಲರಿಮೆ, ಈ ಅಹಂಕಾರಗಳಿಂದ ನಾವು ಸ್ವಾತಂತ್ರ್ಯ ಪಡೆಯಬೇಕಾಗಿದೆ. ಇದು ಧ್ಯಾನದಿಂದ ಮಾತ್ರ ಸಾಧ್ಯ. ಅಲ್ಲದೆ ಆ ಒಂದು ಚಕ್ರ, ಅಶೋಕ ಚಕ್ರದಲ್ಲಿರುವ 24 ಕಡ್ಡಿಗಳು ಏನನ್ನು ಪ್ರತಿನಿಧಿಸುತ್ತವೆ ಅಂದರೆ ನಮ್ಮಲ್ಲಿ ಆ ಪ್ರಗತಿಯೊಂದಿಗೆ ನಮ್ಮಲ್ಲಿ ಪ್ರೀತಿ, ಧೈರ್ಯ, ತಾಳ್ಮೆ, ಶಾಂತಿ, ದೊಡ್ಡತನ, ಒಳ್ಳೆಯತನ, ನಂಬಿಕೆ, ಸೌಮ್ಯತೆ, ನಿಸ್ವಾರ್ಥತೆ, ಸ್ವಯಂ ನಿಯಂತ್ರಣ, ಆಧ್ಯಾತ್ಮಿಕ ಜ್ಞಾನ, ಪ್ರಾಮಾಣಿಕತೆ, ಕ್ಷಮೆ, ಸತ್ಯಸಂಧತೆ, ಶಾಶ್ವತತೆ, ನಂಬಿಕೆ, ಸದಾಚಾರ, ನ್ಯಾಯ, ಕರುಣೆ, ಆಕರ್ಷಣೆ, ನಮ್ರತೆ, ಈ ನಿಷ್ಠಾವಂತತೆ, ಸಹಾನುಭೂತಿ, ಈ ಎಲ್ಲವುಗಳನ್ನು ನಮ್ಮಲ್ಲಿ ಪ್ರಗತಿಯೊಂದಿಗೆ ಬೆಳೆಸಿಕೊಳ್ಳಬೇಕು. ಆದ್ದರಿಂದ ಈ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದೊಂದಿಗೆ ನಾವು ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ನಾನಾ ಸಾಹೇಬ್, ತಾತ್ಯಾ ಟೋಪಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕುನ್ವರ್ ಸಿಂಗ್, ಈ ರೀತಿ ಅವರಿಂದ ಆದಿಯಾಗಿ ನಂತರ ರಾಜಗೋಪಾಲಾಚಾರ್, ತೀವ್ರಗಾಮಿ ಲಾಲಾ ಬಾಲ್ ಗಂಗಾಧರ್ ತಿಲಕ್, ಲಾಲಾ ಲಜಪತ್ ರಾಯ, ಬಿಪಿನ್ ಚಂದ್ರ ಪಾಲ್, ಅರವಿಂದ್ ಘೋಷ್, ಹೀಗೆ ಒಬ್ಬರೇ ಕೊನೆಗೆ ಗಾಂಧಿ ಯುಗ ಅಂತೇಳಿ ನಾವು ಕರಿತೀವಿ. ಗಾಂಧೀಜಿಯವರ ಬಂದ ಮೇಲೆ ಸ್ವಾತಂತ್ರ್ಯದಲ್ಲಿ ಹೊಸ ರೀತಿಯ ಚಳವಳಿ, ಸತ್ಯ, ಶಾಂತಿ, ಅಹಿಂಸೆ. ಆದ್ದರಿಂದ ಆ ಗಾಂಧಿ ಮಾರ್ಗದಲ್ಲಿ ನಡೆಯುತ್ತಾ ಅಹಿಂಸೆಯನ್ನೇ ಅಸ್ತ್ರವಾಗಿಸಿಕೊಂಡು ಆಧ್ಯಾತ್ಮಿಕದಲ್ಲಿ ಇದ್ದುಕೊಂಡು ನಾವು ಹೊಸ ಜೀವನವನ್ನು ಸೃಷ್ಟಿಸಿಕೊಳ್ಳೋಣ. ಎಲ್ಲವುಗಳಿಂದ, ನಕಾರಾತ್ಮಕ ಚಿಂತನೆಗಳಿಂದ, ಫ್ರೀಡಮ್ ಫ್ರಮ್ ಆಲ್ ಥಿಂಗ್ಸ್ ವಿಚ್ ಮೇಕ್ ಯು ಅನ್ಹ್ಯಾಪಿ, ಆ ಎಲ್ಲವುಗಳಿಂದ ಸ್ವಾತಂತ್ರ್ಯವನ್ನು ಪಡೆದು ಮುಕ್ತರಾಗಿ ಹೊಸ ಬದುಕನ್ನು ಕಟ್ಟಿಕೊಳ್ಳೋಣ. ಈ ಸಂದರ್ಭದಲ್ಲಿ ನನಗೆ PMC ಕನ್ನಡ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಧನ್ಯವಾದಗಳು. ನಾವು ಈ ಭಾರತ ಕೂಡ ಇನ್ನೂ ಹಲವಾರು ವಿಷಯಗಳಲ್ಲಿ ಸ್ವಾತಂತ್ರ್ಯವನ್ನು ಪಡೆಯಬೇಕಾಗಿದೆ. ಮುಖ್ಯವಾಗಿ ನಮ್ಮಲ್ಲಿ ಜಾತಿ, ಮತ, ಪಂಥ, ಪಂಗಡ, ಈ ಪ್ರಾಂತ್ಯಗಳ ಹೆಸರಿನಲ್ಲಿಯ ಕಚ್ಚಾಟಗಳು ದೂರವಾಗಬೇಕು. ಬಡತನ, ಅನಕ್ಷರತೆ, ಅಜ್ಞಾನಗಳಿಂದ ದೂರವಾಗಬೇಕೆಂದರೆ ಇದಕ್ಕೆಲ್ಲವೂ ಒಂದೇ ಪರಿಹಾರ ಆಧ್ಯಾತ್ಮಿಕ ಜ್ಞಾನ. ಈ ಎಲ್ಲ ಅಜ್ಞಾನಗಳಿಂದ ಹೊರಗೆ ಬಂದು ಧ್ಯಾನವನ್ನು ಮಾಡಿದ್ದೇ ಆದರೆ ಎಲ್ಲವುಗಳಿಂದ ಸ್ವಾತಂತ್ರ್ಯ ಪಡೆಯುವುದು. ನಮ್ಮಲ್ಲಿ ಶಿಸ್ತು, ರಾಷ್ಟ್ರಪ್ರೇಮ, ಕರ್ತವ್ಯ ನಿಷ್ಠೆ, ಹೀಗೆ ಎಲ್ಲವೂ ಒಂದಾಗುತ್ತವೆ. ಆದ್ದರಿಂದ ಎಲ್ಲರೂ ಈ ಸ್ವಾತಂತ್ರ್ಯ ದಿನವನ್ನು ಕೇವಲ ಹಳೆಯದನ್ನು ನೆನಪಿಸುವುದಕ್ಕಾಗಿ ಅಲ್ಲ, ಹೊಸದನ್ನು ಕಟ್ಟಿಕೊಳ್ಳೋದಕ್ಕಾಗಿ ಬಳಸ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.
PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.